ದರ್ಶನ್ ಗನ್ ಲೈಸೆನ್ಸ್ ವಶಕ್ಕೆ ಪಡೆಯಲಾಗಿತ್ತು. ಗನ್ ಲೈಸೆನ್ಸ್ ಅನ್ನ ಒಪ್ಪಿಸಿದ ಆರೋಪಿ ದರ್ಶನ್ ಗನ್ ಮತ್ತು ಲೈಸೆನ್ಸ್ ಎರಡನ್ನೂ ಕೂಡ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಹೊಸಕೆರೆಹಳ್ಳಿಯ ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲಿ ಒಪ್ಪಿಸಲಾಗಿದ್ದು, ಕೊಲೆ ಕೇಸ್ನಿಂದ ಮುಕ್ತರಾಗೋವರೆಗೆ ದರ್ಶನ್ಗಿಲ್ಲ ಗನ್ ಮತ್ತು ಲೈಸೆನ್ಸ್. ಗನ್ ಸರೆಂಡರ್ ಮಾಡಿದ ಕೊಲೆ ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪೊಲೀಸರಿಗೆ ಗನ್ ಮತ್ತು ಲೈಸೆನ್ಸ್ ಎರಡನ್ನ ಕೂಡ ಆರೋಪಿ ದರ್ಶನ್ ಒಪ್ಪಿಸಿದ್ದಾನೆ. ಹೊಸಕೆರೆಹಳ್ಳಿಯ ಪತ್ನಿ ವಿಜಯಲಕ್ಷ್ಮಿ ಫ್ಲಾಟ್ಗೆ ಖಾಕಿ ಟೀಮ್ ತೆರಳಿತ್ತು. ಪೊಲೀಸರು ನೋಟಿಸ್ ನೀಡೋವಾಗಲೇ ಗನ್ ಒಪ್ಪಿಸಿದ್ದ ದರ್ಶನ್ ಕೊಲೆ ಕೇಸ್ನಿಂದ ಮುಕ್ತರಾಗೋವರೆಗೆ ದರ್ಶನ್ಗೆ ಗನ್ ಕೊಡಲ್ಲ, ದರ್ಶನ್ ಗನ್ ಬಳಸುವಂತಿಲ್ಲ. ಒಂದು ಮನವಿ ಬರುತ್ತೆ ದರ್ಶನ್ನಿಂದ, ನಾನು ಸೆಲೆಬ್ರಿಟಿ ಆಗಿರೋದ್ರಿಂದ ನನಗೆ ಗನ್ನ ಅವಶ್ಯಕತೆ ಇದೆ, ಅದನ್ನ ವಾಪಸ್ ಪಡೆದುಕೊಳ್ಬೇಡಿ ಅಂತ. ಆದ್ರೆ ಅದಕ್ಕೆ ಪೊಲೀಸರು ಸೊಪ್ಪು ಹಾಕಿಲ್ಲ. ಹಾಗಾದ್ರೆ ದರ್ಶನ್ ಬಳಸ್ತಾ ಇದ್ದ ಪಿಸ್ತೂಲ್ ಯಾವುದು ಗೊತ್ತಾ? ಲೈಸೆನ್ಸ್ ಹೊಂದಿದ ಪಿಸ್ತೂಲ್. ಪೊಲೀಸರಿಗೆ ಸರೆಂಡರ್ ಮಾಡಿದ ಗನ್ ಯಾವುದು? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ದರ್ಶನ್ ಬಳಸ್ತಾ ಇದ್ದ ಗನ್ ಯಾವುದು? ಪಿಸ್ತೂಲ್ ಯಾವುದು? ಜರ್ಮನ್ ಮೇಡ್ ಪಿಸ್ತೂಲ್ ಬಳಸ್ತಾ ಇದ್ದ ದರ್ಶನ್ ಕಾರ್ಲ್ ವಾಲ್ಟರ್ ವಾಫೆನ್ ಫ್ಯಾಬ್ರಿಕ್ ಕಂಪನಿಯ ಗನ್ ಬಳಸ್ತಾ ಇದ್ದ ದರ್ಶನ್. ಪಿಸ್ತೂಲ್ನ ಜೊತೆ 5 ಸಜೀವ ಗುಂಡುಗಳು ಸಹ ಪೊಲೀಸರು ಪಡ್ಕೊಂಡಿದ್ದಾರೆ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡ್ತೀನಿ. ಈ ಗನ್ ಲೈಸೆನ್ಸ್ ಏನಿತ್ತು ಅದು ಆ ವ್ಯಕ್ತಿ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಅವರಿಗೆ ನೋಟಿಸನ್ನು ಕೊಡಲಾಗಿತ್ತು ಮತ್ತು ಆ ನೋಟಿಸ್ಗೆ ಅವರು ರಿಪ್ಲೈಯನ್ನು ಕೊಟ್ಟಿತ್ತು. ಅದರ ಆಧಾರದ ಮೇಲೆ ಈ ಲೈಸೆನ್ಸಿಂಗ್ ಅಥಾರಿಟಿ ಆಗಿರ್ತಕ್ಕಂಥ ನಾನು ಕಮಿಷನರ್ ಆಗಿ ಈಗ ಆ ಲೈಸೆನ್ಸನ್ನು ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡ್ತೀನಿ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಗನ್ ಮತ್ತು ಲೈಸೆನ್ಸ್ ಎರಡನ್ನೂ ಸರೆಂಡರ್ ಮಾಡಿ ಅಂತ ನೋಟಿಸ್ ಕೊಟ್ಟಾಗ ದರ್ಶನ್ ಒಂದು ಮನವಿ ಮಾಡ್ಕೊಂಡಿದ್ರು. ಗನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಗನ್ನ ಅವಶ್ಯಕತೆ ಇರುತ್ತೆ ನನ್ನ ಸೆಕ್ಯೂರಿಟಿಗೆ, ಅದರ ಜೊತೆಗೆ ನಾನು ಯಾವುದೇ ರೀತಿ ಥ್ರೆಟ್ ಮಾಡೋದಿಲ್ಲ, ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದಿಲ್ಲ, ಹಂಗ್ ಕಂಡು ಬಂದಲ್ಲಿ ವಾಪಸ್ ತಗೊಳ್ಳಿ ನೀವು ಅಂತ. ಆದ್ರೆ ಆ ಮನವಿಗೆ ಪೊಲೀಸ್ ಇಲಾಖೆ ಸೊಪ್ಪು ಹಾಕಿಲ್ಲ. ಖಂಡಿತ ಭಾವನಾ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರ್ತಕ್ಕಂಥ ನಟ ದರ್ಶನ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು. ಕೊಲೆ ಆರೋಪ ಹಿನ್ನೆಲೆಯಲ್ಲಿ ಯಾವುದೇ ರೀತಿ ಗನ್ ಅನ್ನ ಅವ್ರು ಬಳಸೋದಿರೋದಿಲ್ಲ, ಲೈಸೆನ್ಸ್ ಆಗಿರ್ಬೋದು ಯಾವುದೇ ರೀತಿ ಗನ್ ಅನ್ನ ಬಳಸೋದಿಲ್ಲ. ಹೀಗಾಗಿ ಗನ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ಒಂದು ಲೆಟರ್ ಅನ್ನ ಬರೀತಾರೆ, ಮತ್ತೆ ನೋಟಿಸ್ ಅನ್ನ ಕೊಡ್ತಾರೆ. ಈ ನಡುವೆ ದರ್ಶನ್ ಕೂಡ ಉತ್ತರವನ್ನ ಕೊಟ್ಟಿದ್ರು, ನಾನು ಸೆಲೆಬ್ರಿಟಿ ಆಗಿದ್ದೀನಿ, ಹಲವು ಮಂದಿ ನನ್ನನ್ನ ಭೇಟಿಗೆ ಬರ್ತಾರೆ, ಸಾಕಷ್ಟು ಕ್ರೌಡ್ ಇರುತ್ತೆ, ಎಲ್ಲಾ ಕಡೆ ಓಡಾಡ್ತಾ ಇರ್ತೀನಿ, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು ಅಂತ ಹೇಳಿ ರಿಪ್ಲೈನ ಕೊಡ್ತಾರೆ. ಅದನ್ನ ಪರಿಗಣಿಸಿದಂತ ಪೊಲೀಸರು ಅದಕ್ಕೆ ಯಾವುದೇ ರೀತಿ ಸೊಪ್ಪು ಹಾಕಿಲ್ಲ. ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ನೋಟಿಸ್ ಕೊಡೋದಕ್ಕೆ ಹೋಗ್ತಾರೆ. ವಿಜಯಲಕ್ಷ್ಮಿ ಫ್ಲಾಟ್ ನಲ್ಲಿ ಇರ್ತಕ್ಕಂಥ ನಟ ದರ್ಶನ್ ವಿಜಯಲಕ್ಷ್ಮಿ ಫ್ಲಾಟ್ ನಲ್ಲೇ ಇರ್ತಾರೆ. ಅವರಿಗೆ ಕರೆ ಮಾಡಿದಂತ ಪೊಲೀಸರು ಅಲ್ಲೇ ಬಂದು ನೋಟಿಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ನೋಟಿಸ್ ಅನ್ನ ಸ್ವೀಕರಿಸಿದಂತ ದರ್ಶನ್ ಈಗ ಗನ್ನು ಮತ್ತೆ 5 ಜೀವಂತ ಗುಂಡುಗಳನ್ನ ವಾಪಸ್ ಕೊಟ್ಟಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ದರ್ಶನ್ ಬಳಸ್ತಾ ಇರ್ತಕ್ಕಂಥ ವೆಪನ್ ಯಾವುದು ಅಂತ ನೋಡೋದಾದ್ರೆ ಜರ್ಮನ್ ಮೇಡ್ ಪಿಸ್ತೂಲ್ ಅನ್ನ ನಟ ದರ್ಶನ್ ಕಾರ್ಲ್ ವಾಲ್ಟೇರ್ ಅಂತ ಒಂದು ಪಿಸ್ತೂಲ್ ಏನಿದೆ ಅದು ಕಾಸ್ಟ್ಲಿ ಪಿಸ್ತೂಲ್ ಆಗಿರ್ತಕ್ಕಂಥದ್ದು. 5 ಜೀವಂತ ಗುಂಡುಗಳು ಮತ್ತೆ ಗನ್ ಅನ್ನ ಈಗ RR ನಗರ ಪೊಲೀಸರು ಸೀಸ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಈ ಕೊಲೆ ಪ್ರಕರಣದಲ್ಲಿ ಯಾವುದೇ ಆರೋಪಿ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಯಾರೇ ಇತರ ಆರೋಪಿಗಳು ಸಹ ಇಂಥ ಸಂದರ್ಭದಲ್ಲಿ ಅವ್ರ ಗನ್ ಅನ್ನ ಸರೆಂಡರ್ ಮಾಡ್ಬೇಕಾಗುತ್ತೆ. ಮುಖ್ಯವಾಗಿ ಏನಂದ್ರೆ ಇಷ್ಟು ದಿನ ಯಾಕೆ ಮಾಡ್ಲಿಲ್ಲ ಈ ಪ್ರೊಸೀಜರ್ ಅನ್ನ ಅನ್ನೋದು ಸಾಕಷ್ಟು ಅನುಮಾನ ಮೂಡ್ತಿರ್ತಕ್ಕಂಥದ್ದು. ಯಾವತ್ತು ಕೊಲೆಯಾಗಿ ಅವ್ರು ಜೈಲ್ಗೆ ಹೋದ್ರು ಅವಾಗ್ಲೇ ಸಹ ಗನ್ ಅನ್ನ ಇವರು ವಾಪಸ್ ಪಡಿಸ್ಕೊಳ್ಬೇಕಿತ್ತು, ಆದ್ರೆ ಇದು ಡಿಲೇ ಆಗಿರ್ತಕ್ಕಂಥದ್ದು. ಈಗ ತರಾತುರಿಯಲ್ಲಿ ನೋಟಿಸ್ ಕೊಟ್ಟು ನಂತರ ಆ ಗನ್ ಅನ್ನ ರಿಪ್ಲೈ ಕೇಳಿ ಆ ನಂತರ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಏನಾದ್ರೂ ಸಹ
ಪೊಲೀಸರು ಒಂದ್ ಕಡೆ ಪಾರ್ಶಾಲಿಟಿ ಮಾಡಿದ್ರು ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಕಮಿಷನರ್ ದಯಾನಂದ್ ಕೂಡ ಇವತ್ತು ಬೆಳಗ್ಗೆ ಹೇಳ್ತಾ ಇದ್ರು, ಈಗ ಆ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ನಟ ದರ್ಶನ್ ಅವರ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ಸಸ್ಪೆಂಡ್ ಮಾಡ್ತಾ ಇದೀವಿ. ಮುಖ್ಯವಾಗಿ ಈ ಪ್ರಕರಣದಲ್ಲಿ ಕೊಲೆ ಆರೋಪಿ ಆಗಿರೋದ್ರಿಂದ ಅವರ ಗನ್ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ, ಮತ್ತೆ ಅವರ ಗನ್ ಅನ್ನ ವಾಪಸ್ ಪಡ್ಕೊಂಡಿರ್ತಕ್ಕಂಥದ್ದು. ಈ ನಡುವೆ ದರ್ಶನ್ಗೆ ಇನ್ನ ಗನ್ ಬಳಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಮುಖ್ಯವಾಗಿ ಏನಂದ್ರೆ ನ್ಯಾಯಾಲಯದಲ್ಲಿ ಟ್ರಯಲ್ ನಡೀಬೇಕು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಆಗಿರ್ತಕ್ಕಂಥದ್ದು. ದರ್ಶನ್ ಕೋರ್ಟ್ಗೆ ಬಂದು ಹೋಗ್ತಾ ಇರ್ತಕ್ಕಂಥದ್ದು. ಕೋರ್ಟ್ಗೆ ಬಂದು ಅವರ ಆರೋಪ ಮುಕ್ತರಾಗುವವರೆಗೂ ಸಹ ಗನ್ ಅನ್ನ ಬಳಸೋದಕ್ಕೆ ಸಾಧ್ಯ ಆಗಲ್ಲ ಭಾವನಾ. ಅಲ್ಲ, ಅದೇ ಪ್ರಶ್ನೆ ಮತ್ತೆ ಮತ್ತೆ ಹುಟ್ಕೊಳ್ಳುತ್ತೆ. ಇಲ್ಲಿಯವರೆಗೆ ಪೊಲೀಸ್ ಇಲಾಖೆಯಿಂದ ಯಾಕೆ ಏನು ಈ ರೀತಿಯ ಕ್ರಮ ಆಗಿಲ್ಲ? ಈಗ ದಿಢೀರ್ ಅಂತ ಯಾಕೆ ಕ್ರಮ ತೆಗೆದುಕೊಂಡಿದ್ದಾರೆ? ಇಷ್ಟು ದಿನ ನೆನಪಿಗೆ ಬರ್ಲಿಲ್ವಾ ಹೇಗೆ? ಖಂಡಿತ ಇವರು ಅರೆಸ್ಟ್ ಆಗಿ ಜೈಲ್ಗೆ ಹೋಗ್ತಾರೆ, ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು, ಮತ್ತೆ ಅವರ ಮನೆಯಲ್ಲಿ ಸಹ ಯಾರು ಇರ್ಲಿಲ್ಲ ಅನ್ನೋ ಒಂದು ಕಾರಣವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಈ ನಡುವೆ ಗನ್ ಅನ್ನ ಅವತ್ತೇ ಸಹ ಸೀಸ್ ಮಾಡ್ಬೇಕಿತ್ತು. ಯಾವತ್ತು ಅರೆಸ್ಟ್ ಆಗ್ತಾರೆ ಅವತ್ತೇ ಸಹ ಗನ್ ಅನ್ನ ಸೀಸ್ ಮಾಡ್ಬೇಕಿತ್ತು. ಆದ್ರೆ ಇದುವರೆಗೂ ಸಹ ಅದು ಆಗಿಲ್ಲ. ಈಗ ತರಾತುರಿಯಲ್ಲಿ ಹೊರಗಡೆ ಬಂದ ನಂತರ ಯಾವಾಗ ಮಾಧ್ಯಮಗಳಲ್ಲಿ ವರದಿ ಆಗುತ್ತೆ ಆ ನಂತರ ಪೊಲೀಸರು ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಆರೋಪಿ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ನಟ ದರ್ಶನ್ ಆಗಿರ್ಬೋದು, ಗನ್ ಲೈಸೆನ್ಸ್ ಗನ್ ಅನ್ನ ಪಡೆದುಕೊಂಡ್ರೆ ಯಾವಾಗ ಎಲೆಕ್ಷನ್ ಟೈಮಲ್ಲಿ ಆಗಿರ್ಬೋದು ಆ ಸಂದರ್ಭದಲ್ಲಿ ತಂದು ಸರೆಂಡರ್ ಮಾಡಿಸ್ತಾರೆ. ಆದ್ರೆ ಕೊಲೆ ಪ್ರಕರಣದಲ್ಲಿ ಆರೋಪಿತನಾಗಿ ಜೈಲ್ಗೆ ಹೋಗಿ ಬೇಲ್ ಮೇಲೆ ಬಂದ್ರು ಸಹ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಪೊಲೀಸರು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಆದ್ರೆ ದರ್ಶನ್ ಅನ್ನ ಕೇಳಿದಾಗ ನಾನು ಅಲ್ಲಿ ಈ ಹಿಂದೆ ಸಹ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ದರ್ಶನ್ ಗನ್ನನ್ನ ಮನೇಲೇ ಇದೆ ಅಂತ ಹೇಳಿರ್ತಾರೆ. ಆದ್ರೂ ಸಹ ಪೊಲೀಸ್ ಯಾಕೆ ಸೀಸ್ ಮಾಡಿಲ್ಲ ಅನ್ನೋದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ದರ್ಶನ್ ಅನ್ನ ವಿಚಾರಣೆ ಮಾಡಿ ಅವರ ಮನೆಯವರಿಂದಲೇ ಸಹ ಗನ್ ಅನ್ನ ತರಿಸ್ಕೊಂಡು ಸ್ಟೇಷನ್ ನಲ್ಲಿ ಇಟ್ಕೊಬೋದಿತ್ತು. ಲೈಸೆನ್ಸ್ ಗನ್ ಆಗಿರೋದ್ರಿಂದ ಅದನ್ನ ದುರ್ಬಳಕೆ ಮಾಡ್ಬೋದು, ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕ್ಬೋದು. ಈ ಪ್ರಕರಣದಲ್ಲಿ 201 ಅಡಿ ಕೂಡ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ರು. ದರ್ಶನ್ ಸಾಕ್ಷಿ ನಾಶ ಆರೋಪ ಕೂಡ ಇತ್ತು. ಇಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಸೀಸ್ ಮಾಡ್ಬೇಕಾಗಿತ್ತು ಕೇಸ್ ಆದ ತಕ್ಷಣನೇ. ಆದ್ರೆ ಈಗ ಮಾಡಿರ್ತಕ್ಕಂಥದ್ದು ಭಾವನಾ. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.